ಅವಕಾಶ ಕೊಟ್ಟಿದ್ದಾರೆ ಅಂತಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕಾನೂನಿನ ಒಂದು ಏನು ನಮ್ಮ ಕಾನೂನು ಅಡಿಯಲ್ಲಿ ಯಾವ ರೀತಿ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಅವಕಾಶಗಳಿದ್ದಾವೆ ಅದು ಮುಟ್ಟಬೇಕು ಅನ್ನೋದು ಉದ್ದೇಶ. ಅದು ತಮ್ಮಿಂದ ಮಾತ್ರ ಸಾಧ್ಯ. ಅದ್ರ ಜೊತೆ ಇನ್ನೂ ಒಂದು ನನ್ನ ಒಂದು ಹೇಳಿಕೆ ಏನು ಇಷ್ಟಪಡ್ತೀನಿ, ಅದಕ್ಕೆ 12ನೇ ತಾರೀಕಿದೆ, ಅಷ್ಟರೊಳಗಡೆ ಅವರು ಬಂದು ದಿನಂಪ್ರತಿನೂ ಸಹ ಅವ್ರು ಮಾಡ್ಕೋಬೋದು. 12ನೇ ತಾರೀಕೆ ಬಂದು ಮಾಡ್ಕೊಳ್ಬೇಕು ಅನ್ನೋದಲ್ಲ. ಅವ್ರಿಗೆ ರಾಜಿ ಮಾಡ್ಕೊಳ್ಳೋ ಇತ್ತು ಅಂದರೆ ದಿನಂಪ್ರತಿ ಲೋಕದಾಳತ್ಗಳು ನಡೀತಾ ಇದೆ. ಅಂದರೆ ಒಂದು ನೋಟಿಫಿಕೇಶನ್ ಆಗಿದೆ, ಆ ಪ್ರಕಾರ ಪ್ರತಿದಿನವೂ ಲೋಕದಾಳತ್ ಆಗ್ತಾ ಇರುತ್ತೆ. ನ್ಯಾಯಾಲಯಗಳು ಬಂದು ತಮ್ಮ ನ್ಯಾಯಾಲಯಗಳಲ್ಲಿ ತಮ್ಮ ವಕೀಲರ ಮೂಲಕ ಅದನ್ನು ಬಂದು ಬಗೆಹರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. 12ನೇ ತಾರೀಕು ಅಂತಿಮ ಈ ಒಂದು 2ನೇ ಲೋಕದಾಳತ್ ನಾವು ಈ ವರ್ಷದಲ್ಲಿ ಮಾಡ್ತಾ ಇರೋದು. ಆದ್ದರಿಂದ ಈ ಒಂದು ಕೆಲಸವನ್ನು ಆಗಬೇಕು. ಜೊತೆಗೆ ಇನ್ನೂ ಒಂದು ಏನಂದರೆ, ಪರ್ಮನೆಂಟ್ ಲೋಕದಾಳತ್ ಅಂತಂದೇಳಿ ನಮ್ಮಲ್ಲಿ ಒಂದಿದೆ. ತಮಗೆ ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಪ್ರಚಾರ ಆಗಿಲ್ಲ. ಏನಂದರೆ, ಇಡೀ ರಾಜ್ಯದಲ್ಲಿ 6 ಕಡೆ ಮಾತ್ರ ಪರ್ಮನೆಂಟ್ ಲೋಕದಾಳತ್ಗಳಿದ್ದಾವೆ. ಪರ್ಮನೆಂಟ್ ಮತ್ತು ಬೇರೆ ಬೇರೆ ಮುನ್ಸಿಪಾಲ್ಟಿಗಿಂತ ಏನಾದ್ರು ಲಿಟಿಗೇಷನ್ಸ್ ಇದ್ದರೆ, ಆಮೇಲೆ ಕೊರಿಯರ್ ಪ್ಯಾಕೇಜಸ್ ಸಂಬಂಧಪಟ್ಟಂಗೆ ಲಿಟಿಗೇಷನ್ಸ್ಗಳಾಗಲಿ, ಆಮೇಲೆ ಕೋಸ್ಟಲ್ ಲಿಟಿಗೇಷನ್ಸ್ಗಳಾಗಲಿ, ಇಂಥ ಯಾವುದೇ ಲಿಟಿಗೇಷನ್ಸ್ ಇದ್ರೂ ಸಣ್ಣ ಪುಟ್ಟ ಅವನ್ನ ಇವನ್ ಫೈನಾನ್ಷಿಯಲ್ ಮ್ಯಾಟರ್ಸು ಸಹ ಬ್ಯಾಂಕಲ್ಲಿ ತೆಗೆದುಕೊಂಡಂಥ ಲೋನ್ ವಿಚಾರಕ್ಕೂ ಸಹ ಕೇಸ್ಗಳನ್ನು ಇಲ್ಲೇ ನಮ್ಮಲ್ಲಿದೆ. ಪಲ್ಲೇದ್ ಸಾಹೇಬ್ರು ಅಂತಂದೇಳಿ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ನ್ಯಾಯಾಧೀಶರಾಗಿದ್ದಾರೆ. ಅಲ್ಲಿ ಈ ಒಂದು ಪ್ರಕರಣಗಳಾಗ್ತವೆ. ಇಲ್ಲಿ ನಮ್ಮ ಬೆಳಗಾವಿ ದೊಡ್ಡ ಜಿಲ್ಲೆ, ಇಷ್ಟು ದೊಡ್ಡ ಜಿಲ್ಲೆ ಇದೆ, ಕೇವಲ 400 ಪ್ರಕರಣಗಳು ಮಾತ್ರ, 400 ಚಿಲ್ಲರೆ ಪ್ರಕರಣಗಳು ಮಾತ್ರ ಪರ್ಮನೆಂಟ್ ಲೋಕದಾಳತಲ್ಲಿ ಇದ್ದಾವೆ. ಅದ್ರ ಬೆನಿಫಿಟ್ ಏನು ಅಂತಂದರೆ, ಶೀಘ್ರಗತಿಯಲ್ಲಿ ಒಂದು ಏನು ತೀರ್ಪು ಸಿಗುತ್ತೆ. ಎರಡನೇದಾಗಿ ಅದರಲ್ಲಿ ಯಾವುದೇ ರೀತಿಯ ಕೋರ್ಟ್ ಫೀ ಕಟ್ಟೋ ಹಾಗಿಲ್ಲ. ವಿತೌಟ್ ಕೋರ್ಟ್ ಫೀ ಯಾವುದೇ ಬ್ಯಾಂಕ್ ಮ್ಯಾಟರ್ಸ್ ಇದ್ರೂ, ಫೈನಾನ್ಷಿಯಲ್ ಮ್ಯಾಟರ್ಸ್ ಇದ್ರೂ ಸಹ ವಿತೌಟ್ ಪೇಯಿಂಗ್ ಎನಿ ಕೋರ್ಟ್ ಫೀ ದೇ ಮೇ ಫೈಲ್ ಕೇಸ್ ಬಿಫೋರ್ ದಿ ಪರ್ಮನೆಂಟ್ ಲೋಕದಾಳತ್ ಕೋರ್ಟ್. ಹಂಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ಮಾಹಿತಿಯನ್ನು ಕೊಡಬೇಕು ನಮ್ಮಲ್ಲಿ. ಯಾಕಂದರೆ ಇಂಥ ದೊಡ್ಡ ಡಿಸ್ಟಿಕ್ ಆದ್ರೂ ಸಹ ಕೇವಲ 400 ಚಿಲ್ಲರೆ ಕೇಸ್ಗಳು ಪರ್ಮನೆಂಟ್ ಲೋಕದಾಳತ್ ಮುಂದೆ ಇದ್ದಾರೆ. ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಜ್ಞಾನ ಇಲ್ಲ. ಅದನ್ನು ನಾವು ಕೊಡಬೇಕಾಗಿದೆ. ಅದೊಂದು ತಮ್ಮ ಗಮನದಲ್ಲಿ. ಇನ್ನು ನಮಗೆ ಈ ಲೋಕದಾಳತಲ್ಲಿ ಬರ್ತಕ್ಕಂಥದ್ದು ಕೇಸ್ಗಳು ಯಾವ್ಯಾವು ಅಂದರೆ, ಕಾಂಪೌಂಡೇಬಲ್ ಕೇಸಸ್ ಬರುತ್ತೆ. ಅಂದರೆ ಈಗ ರಾಜಿ ಅಂದರೆ ಕಾಂಪೌಂಡೇಬಲ್ ಮಾಡ್ಕೊಳ್ಳೋಂಥ ಕ್ರಿಮಿನಲ್ ಕೇಸ್ಗಳು. ಈಗ ಹೊಡೆದಾಟದ ಕೇಸ್ ಇರುತ್ತೆ. ಈಗ 323 IPC, 504, 506, 341 ಇಂಥ ಕೇಸ್ಗಳು ಇರ್ತವೆ. 420 ಕೂಡ ಬರುತ್ತೆ ಅದರಲ್ಲಿ. ಇಂಥ ಕೇಸ್ಗಳು ಕಾಂಪೌಂಡೇಬಲ್ ಕೇಸ್ಗಳಾಗ್ತವೆ. ಅಂದರೆ ಅದರಲ್ಲಿ ಕಾಂಪೌಂಡ್ ಮಾಡಿಕೊಂಡು ಇಲ್ಲ ನಾವು ರಾಜಿಯಾಗಿದ್ದೀವಿ, ನೆಮ್ಮದಿಯಾಗಿ ನಾವು ಇಬ್ಬರು ಮತ್ತು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಅಂದರೆ ನಾವು ಒಂದೇ ಆಗಿ ಜೀವನ ಇರ್ತೀವಿ, ನಾವೆಲ್ಲ ಚೆನ್ನಾಗಿ ಸಂಬಂಧವನ್ನು ಬೆಳೆಸ್ಕೊತೀವಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಳ್ಳೋದಾದರೆ ಅಂತಹ ಕೇಸ್ಗಳು, ಹೊಡೆದಾಟದ ಕೇಸ್ಗಳಾಗಿದ್ರೂ ಸಹ ಒಂದು ಅವರವ್ರ ಇಚ್ಛೆ ಮೇರೆಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೆಲವೊಂದು ನಾನ್ ಕಾಂಪೌಂಡೇಬಲ್ ಇರ್ತವೆ, ಅಂಥ ಕೇಸ್ಗಳನ್ನು ಮಾಡ್ಕೊಳಕ್ಕಾಗೋದಿಲ್ಲ, ಅವಕ್ಕೆ ಪರ್ಮಿಷನ್ ಇರಲ್ಲ. ಕಾನೂನು ನಮ್ಮ CRPC ಡಿಯಲ್ಲಿ ಯಾವ ರೀತಿ ಕಾಂಪೌಂಡೇಬಲ್ ಕೇಸಸ್ ಇರ್ತವೆ ಅವನ್ನ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು NIACT ಕೇಸಸ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಡಿಯಲ್ಲಿ, ಅದರಲ್ಲೂ ಸಹ NIACT ಕೇಸ್, ಚೆಕ್ ಬೌನ್ಸ್ ಕೇಸಸ್ ಸಹ ಈಗ ಸುಮಾರು ವರ್ಷಗಳಿಂದ ಕೇಸ್ಗಳು ಹಾಕ್ಕೊಂಡು ಓಡಾಡ್ತಿರ್ತಾರೆ. ಅದನ್ನು ಸಹ ಅವರು ರಾಜಿ ಮಾಡ್ಕೊಳ್ಬೋದು. ಅಲ್ಲಿ ಬಂದರೆ ಅಟ್ಲೀಸ್ಟ್ ಏನಾಗುತ್ತೆ, ಕನ್ಸಲೇಷನ್ ಆಗುತ್ತೆ. ಕೂತ್ಕೊಂಡು ಅಲ್ಲಿ ಒಬ್ಬರು ಕನ್ಸಲೇಟರ್ ಇರ್ತಾರೆ, ಅಡ್ವೊಕೇಟ್ ಕನ್ಸಲೇಟರ್ ಇರ್ತಾರೆ, ಆಮೇಲೆ ನಮ್ಮ ಜುಡಿಷಿಯಲ್ ಆಫೀಸರ್ ಒಬ್ಬರು ಕನ್ಸಲೇಟರ್ ಆಗಿರ್ತಾರೆ. ಅವರು ಅಲ್ಲಿ ಇಬ್ಬರು ಪಕ್ಷಗಾರರನ್ನು ಒಂದು ತಮ್ಮ ಕಾನ್ಫಿಡೆನ್ಸ್ ತೊಗೊಂಡು ಅವ್ರ ಜೊತೆ ಕನ್ಸಲೇಷನ್ ಮಾಡಿ ಏನು ಸಾಧಕ ಬಾಧಕಗಳೇನು ಹೇಳಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆ ಒಂದು ಕೇಸನ್ನು ರಾಜಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ಲಾಂಗ್ ಪೀರಿಯಡ್ವರೆಗೂ ಕೇಸನ್ನು ನಡೆಸ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡಿರೋ ಬದಲು ಆರಾಮಾಗಿ ಕೇಸ್ ಮುಗಿಸ್ಕೋಬೋದು, ಅಲ್ಲಿಗೆ ಎಂಡ್ ಆಗುತ್ತೆ. ಮೂರನೇದಾಗಿ ಬ್ಯಾಂಕ್ ಸೂಟ್ಸ್. ಈಗ ರಿಕವರಿ ಆಫ್ ಮನಿ ಇರ್ತದೆ, ಸಾಕಷ್ಟು ಲೋನ್ಗಳು ತೊಗೊಂಡಿರ್ತಾರೆ. ಅಗ್ರಿಕಲ್ಚರ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಇನ್ನೊಂದು ಲೋನ್ ಆಗಿರ್ಬೋದು, ಮತ್ತೊಂದು ಲೋನ್ ಆಗಿರ್ಬೋದು. ಅದನ್ನು ಅಲ್ಲಿ ಕೋರ್ಟ್ ಮುಂದೆ ಬಂದಾಗ ಅಲ್ಲಿನೂ ಸಹ ಬ್ಯಾಂಕರು ಸಹ ಸ್ವಲ್ಪ ಕನ್ಸೆಷನ್ ಕೊಡಲಿಕ್ಕೆ ಅವ್ರಿಗೂ ಸಜೆಸ್ಟ್ ಮಾಡ್ತಾರೆ. ಕನ್ಸೆಷನ್ ಕೊಟ್ಟು ಇಂಟ್ರೆಸ್ಟ್ನ ಕಡಿಮೆ ಮಾಡೋದು ಏನೋ ಒಂದು ಸಜೆಸ್ಟ್ ಮಾಡಿ ಅವ್ರಿಗೂ ಸಹ ಒಂದು ಅಡ್ವೈಸ್ ಮಾಡಿ. ಯಾಕಂದರೆ ಸುಮಾರು ಪೆಂಡಿಂಗ್ ಕೇಸಸ್ ಇರ್ತವೆ, ಅವ್ರಿಗೂ ಸಹ ರಿಕವರಿ ಆಗಲಾರ್ದಂಥ ಕೇಸ್ಗಳು ಸುಮಾರು ಇರ್ತವೆ. ಅಂಥ ಕೇಸ್ಗಳಲ್ಲೂ ಸಹ ಇಂಟ್ರೆಸ್ಟ್ನೆಲ್ಲ ವೇವ್ ಮಾಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ನ ವೇವ್ ಮಾಡಿ ಏನೋ ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದರೆ ಕೋರ್ಟಲ್ಲಿ ಬಂದಾಗ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ತೀರ್ಪನ್ನು ಕೊಡಬೇಕಾದಾಗ ಆ ಥರ ಮಾಡಲಿಕ್ಕೆ ಆಗಲ್ಲ. ಅವ್ರು ಕನ್ಸೆಷನ್ ಮಾಡಿ ಅಂತ ಕೇಳೋಕ್ಕಾಗೋದಿಲ್ಲ. ತೀರ್ಪೇ ಆಗುತ್ತೆ. ಅಲ್ಲಿ ತೀರ್ಪು ಒಂದು ತೀರ್ಪಾಗಿರುತ್ತೆ, ಇಲ್ಲಿ ತೀರ್ಪಾಗಿರೋದಿಲ್ಲ. ಇಲ್ಲಿ ಇಬ್ಬರ
ಪಕ್ಷಗಾರರ ಒಂದು ಒಪ್ಪಿಗೆ ಆಗಿರುತ್ತೆ. ನ್ಯಾಯಾಲಯದಲ್ಲಿ ಕೊಡುವಂಥದ್ದು ತೀರ್ಪು, ಅಲ್ಲಿ ನ್ಯಾಯದ ನಿರ್ದೇಶನ ಇರುತ್ತೆ. ಇಲ್ಲಿ ನ್ಯಾಯದ ನಿರ್ದೇಶನ ಇರೋದಿಲ್ಲ. ಇಬ್ಬರು ಪಕ್ಷಗಾರರು ತಾವು ಒಪ್ಪಿಕೊಂಡು ತಮ್ಮ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಂಥ ಒಂದು ಪಕ್ಷಗಾರರ ತೀರ್ಪು ಇರುತ್ತೆ. ಇಲ್ಲಿ ನ್ಯಾಯಾಧೀಶರ ತೀರ್ಪಲ್ಲ, ಪಕ್ಷಗಾರರ ತೀರ್ಪು ಇರುತ್ತೆ. ಮನಿ ರಿಕವರಿ ಸೂಟ್ಸ್, ಈಗ ಇದು ಬ್ಯಾಂಕ್ ಸೂಟ್ಸು ಅಂದರೆ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ ತೊಗೊಂಡಿದ್ದಿರುತ್ತೆ. ಆದರೆ ಮನಿ ರಿಕವರಿ ಸೂಟ್ ಈಗ ಪಕ್ಷಗಾರ ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಹಣ ತೆಗೆದುಕೊಂಡು ಸಾಲ ತೆಗೆದುಕೊಂಡಿರ್ತಾರೆ ಏನೋ ಕಷ್ಟಕ್ಕೆ ಅಂತಂದೇಳಿ, ಅದನ್ನು ಕೊಳ್ಳಾಟಕ್ಕೆ ಏನೋ ಕೇಸ್ ಹಾಕೊಂಡಿರ್ತಾರೆ, ಅದ್ರದ್ದು ಇರುತ್ತೆ. ಆಮೇಲೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ತುಂಬ ಇಂಪಾರ್ಟೆಂಟ್ ಕೇಸಸ್. ಅದರಲ್ಲಿ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಆಗಿರ್ತವೆ. ಅವರು MEC ಕೇಸ್ ಹಾಕೊಂಡಿರ್ತಾರೆ, ಅಲ್ಲಿ ಎಕ್ಸಿಕ್ಯೂಷನ್ ಇರ್ತವೆ, ಜೊತೆಗೆ ಕೇಸಸ್ ಇರ್ತವೆ. ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಮೊನ್ನೆ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೆ. ನಮ್ಮ ಗೌರವಾನ್ವಿತ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ, ಒಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಮೀಟಿಂಗ್ ಮಾಡಿತು. ಕಂಪ್ಲೀಟ್ ಎಲ್ಲ ಸ್ಟೇಟಲ್ಲಿ ಇರ್ತಕ್ಕಂಥ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆದು ಅವ್ರಿಗಾಗಲೇ ಸಜೆಷನ್ ಮಾಡಿದೆ. ಸೊ ಅವರು ಸಹ ಒಪ್ಕೊಂಡಿದ್ದಾರೆ. ಆದ್ದರಿಂದ ಪಕ್ಷಗಾರರು ಸಹ ಈ ಒಂದು ಸಮಯದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಜೊತೆಗೆ ಲೇಬರ್ ಡಿಸ್ಪ್ಯೂಟ್ಸ್ ಕೇಸಸ್ ಇರ್ತವೆ. ಆಮೇಲೆ ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಆ್ಯಕ್ಟ್ಸ್ ಕೆಳಗಡೆ, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಸ್, MMRD ಕಾಂಪೌಂಡೇಬಲ್ ಅಫೆನ್ಸಸ್ ಇರ್ತವೆ. ಆಮೇಲೆ ಮ್ಯಾಟ್ರಿಮೋನಿಯಲ್ ಕೇಸಸ್ ಇರ್ತವೆ. ಇಂಥ ಕೇಸ್ಗಳಲ್ಲಿ ಈಗ ಡೈವರ್ಸ್ ಕೇಸ್ ಇರುತ್ತೆ. ಡೈವರ್ಸ್ ಕೇಸಲ್ಲಿ ನಾವು ಡೈವರ್ಸ್ ಮಾಡ್ಕೊತೀವಿ ಅಂದರೆ ಲೋಕದಾಳದಲ್ಲಿ ಮಾಡ್ಕೊಳಕ್ಕೆ ಬರೋದಿಲ್ಲ. ನಾವು ಡೈವರ್ಸ್ ಮಾಡ್ಕೊತೀವಿ ಅಂದರೆ ಬರೋದಿಲ್ಲ. ಮೇಂಟೆನೆನ್ಸ್ ಕೇಸ್ ಇರುತ್ತೆ. ಡೈವರ್ಸ್ ಬಿಟ್ಟು ನಾವು ಇಲ್ಲ ಜೊತೆಗೆ ಕೂಡಿ ಹೋಗ್ತೀವಿ ಅಂತಂದರೆ ಅದನ್ನ ಲೋಕದಾಳದ ಮುಂದೆ ಮಾಡ್ಕೊಳ್ಬೋದು. ನಾವು ಜೋಡಿ ಈಗ ನಾವಿಬ್ಬರು ಮತ್ತೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ನಾವಿಬ್ಬರು ಮತ್ತೆ ನಾವು ಜೀವನ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತಂದೇಳಿ ನೋಡ್ಕೊಳ್ಳೋದಾದ್ರೆ ಅಂಥ ಕೇಸಲ್ಲಿ ಅವರು ಲೋಕದ ಮುಂದೆ ಬರ್ಬೋದು. ಆದರೆ ಡೈವರ್ಸ್ ಮಾಡ್ಕೊತೀವಿ ಕೋರ್ಟ್ಗಳಲ್ಲಿ ಲೋಕದಾಳತ್ ಇಡೀ ಜಿಲ್ಲೆಯಲ್ಲಿ ಪ್ರತಿ ಎಷ್ಟು ಕೋರ್ಟ್ಗಳಿದಾವೆ ರಾಜಿ ಆಗುವಂಥ ಸುಮಾರು ಕೇಸ್ಗಳಿದಾವೆ. ಅದನ್ನ ಈಗ ಏನಂದ್ರೆ ಲ್ಯಾಕ್ ಅಲ್ಲಿ ಒಬ್ಬ ಅಡ್ವೊಕೇಟ್ ಕನ್ಸಲ್ಟೇಟ್ ಇರ್ತಾರೆ, ಜೊತೆಗೆ ಒಬ್ಬ ಜುಡಿಷಿಯಲ್ ಆಫೀಸರ್, 504, 506 ಸಣ್ಣ ಪುಟ್ಟ ಕೇಸ್ಗಳು ಏನೋ ಬೈಕೊಂಡಿರ್ತಾರೆ, ಒಂದು ಸ್ವಲ್ಪ ಏನೋ ಸಡನ್ ಆಗಿ ಬ್ರೋಕ್ ಅಲ್ಲಿ